ಇದೆಲ್ಲದರ ಜೊತೆಗೆ ರೈಲ್ವೆಯಿಂದ ಹಿಡಿದು ಗಣಿಯಿಂದ ಹಿಡಿದು ನೀರಾವರಿ ವಿಚಾರದಿಂದ ಹಿಡಿದು ಮನೆಗೆ ಕುಡಿಯೋ ನೀರು ಕೊಡೋದ್ರಿಂದ ಹಿಡಿದು ವಿದ್ಯುತ್ ಉತ್ಪಾದನೆಯಿಂದ ಹಿಡಿದು ಪ್ರತಿಯೊಂದರಲ್ಲೂ ಕೂಡ ಆ ಮೆಟ್ಲುಗಳನ್ನ ಏರ್ತಿರುವಂತ ರೀತಿ ಇದೆಯಲ್ಲ, ಅದು ಇದೆಲ್ಲದರ ಜೊತೆಗೆ ಜಗತ್ತಲ್ಲಿ ಬೇಕಾದಾಗ್ಲಿ ತಾವು ಆಗಲೇ ಯುದ್ಧದ ಸಂದರ್ಭವನ್ನು ತಾವು ಜ್ಞಾಪಿಸಿದ್ರಿ. ಈಗ ನೋಡಿ ಎಲ್ಲ ಕಡೆಗೂ ಕೂಡ ಅದರ ಹಾಹಾಕಾರ. ಮೊನ್ನೆ ನೀವು ಆಸ್ಟ್ರೇಲಿಯಾದ ಹೇಳಿದ ನನ್ನ ನೆನಪಾಯ್ತು. ನನ್ನ ಆಸ್ಟ್ರೇಲಿಯಾದ ಮಿತ್ರರಿಗೆ ಫೋನ್ ಮಾಡಿದ್ದು, ಎಷ್ಟಿದೆ ಇಲ್ಲಿ ಡೀಸೆಲ್ ಅಂದ್ರೆ $400 ತನಕ ಹೋಗಿದೆ ಅಂತ ಹೇಳಿದ್ರು ಅವರು, ಡೀಸೆಲ್ ಪೆಟ್ರೋಲ್ ಬೆಲೆ ಅಷ್ಟರ ಮಟ್ಟಿಗೆ. ಆದ್ರೆ ಈ ಭಾರತ ಅದನ್ನ ನಿಭಾಯಿಸಿದ್ದಿತ್ತಲ್ಲ ಸರ್. ಈ ಗ್ಯಾಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಅದರಲ್ಲೂ ಏನಂದ್ರೆ ಕಮರ್ಷಿಯಲ್ ಗ್ಯಾಸ್ ವಿಚಾರಕ್ಕೆ ಸಂಬಂಧಪಟ್ಟ ಸ್ವಲ್ಪ ಏರುಪೇರುಗಳಾಗಿದೆ. ಅದು ಬಿಟ್ರೆ ಭಾರತ ನಿಭಾಯಿಸಿದಂತ ರೀತಿ ಇತ್ತಲ್ಲ, ಅದು ಹೇಗಿತ್ತು ಅಂತ ನೋಡಿ. ನಾನು ಹೇಳೋದು, ಒಂದು ಪ್ರಧಾನ ಮಂತ್ರಿಗಳು ಏನ್ ಹೇಳಿದ್ರಲ್ಲ, ನನ್ನ ಸರ್ಕಾರ ಬಡವರಿಗೆ ಸಮರ್ಪಿತವಾದ ಸರ್ಕಾರ, ಇದು ಒಂದು ಉದಾಹರಣೆ. ಇದು ಇಡೀ ಜಗತ್ತಿನಲ್ಲಿ ಅಮೆರಿಕಾದಲ್ಲಿ 45-50% ಆಗಿ, ಯುಕೆದಲ್ಲಿ 30%. ನನ್ನ ಹತ್ರ ಎಕ್ಸಾಕ್ಟ್ ಫಿಗರ್ ಇದೆ, ಐ ವಿಲ್ ಪಾಸ್ ಆನ್ ಟು ಯು. ನೀವು ಈ ಸಂದರ್ಶನ ಬಿತ್ತರಿಸಬೇಕಾದ್ರೆ ಮಧ್ಯೆ ಅದನ್ನ ನೀವು ಹೇಳ್ರಿ, ಯಾಕಂದ್ರೆ ನಾನು ಐ ಹ್ಯಾವ್ ನಾಟ್ ಕೆಪ್ಟ್ ಎನಿ ಪೇಪರ್ ಹಿಯರ್. ಯುಎದಲ್ಲಿ ಜಾಸ್ತಿ ಆಗಿದೆ ರೀ, 30-35%. ಪಾಕಿಸ್ತಾನ್ ಇಟ್ ಇಸ್ ನಾಟ್ ಕಂಪೇರಬಲ್ ಟು ಇಂಡಿಯಾ. ಅಮೆರಿಕದಲ್ಲೂ ಜಾಸ್ತಿ ಆಗಿದೆ, ಅಮೆರಿಕಾದಲ್ಲಿ 40% ಜಾಸ್ತಿ ಆಗಿದೆ. ಸೊ ಭಾರತದಲ್ಲಿ ನಾವು ಈ ಸಂದರ್ಭದಲ್ಲಿ $7 ಜಾಸ್ತಿ ಮಾಡಿದೆ. ದಟ್ ಈಸ್ ಫಸ್ಟ್ $7.5. ಏನೂ ಇರಲಾರ್ದ ಕಾಂಗ್ರೆಸ್ ಪಾರ್ಟಿ ವ್ಯಾಟ್ ಜಾಸ್ತಿ ಮಾಡಿತ್ತಲ್ಲ 3 ಸರ್ತಿ, $8 ಆಗಿದೆ. ದರ್ ವಾಸ್ ನೋ ರೀಸನ್. ನಮ್ದು ಕ್ರೈಸಿಸ್ ಇದೆ. ಸೊ ದಿಸ್ ಈಸ್ ನಂಬರ್ 1. ನಂಬರ್ 2, ನಾವು ಹೇಗೆ ಮ್ಯಾನೇಜ್ ಮಾಡ್ತಿದ್ವಿ? ಮೊದಲನೇದಾಗಿ ಪೆಟ್ರೋಲ್ ಡೀಸೆಲ್ ಅನೇಕ ಕಡೆ ರೇಷನಿಂಗ್ ಮಾಡಿದ್ರು, ಅನೇಕ ದೇಶಗಳಲ್ಲಿ ಅನೇಕ ಕಡೆ ವರ್ಕ್ ಫ್ರಮ್ ಹೋಮ್ ಮಾಡಿದ್ರು. ಭಾರತದಲ್ಲಿ ಅದೆಲ್ಲ ಏನು ಮಾಡಿಲ್ಲ, ಕಂಪಲ್ಸರಿ ನಾವೇನು ಮಾಡಿಲ್ಲ. ಪ್ರಧಾನ ಮಂತ್ರಿಗಳಿದ್ದಷ್ಟೇ, ನೀವು ಮಿತವ್ಯಯದಿಂದ ಮಾಡ್ರಿ, ಯಾಕಂದ್ರೆ ಎವ್ರಿ $1 ವಿ ಸ್ಪೆಂಟ್ ಅದರಿಂದ ನಮಗೆ ಬಹಳಷ್ಟು ಭಾರ ಬೀಳ್ತದೆ. ಎರಡನೇದು, ಬಂಗಾರವನ್ನು ಸ್ವಲ್ಪ ದಿವಸ ಖರೀದಿ ಮಾಡ್ಬಿಟ್ರಿ, ಯಾಕಂದ್ರೆ ಬಂಗಾರದಿಂದ ನಮ್ಮ ಫಾರಿನ್ ಎಕ್ಸ್ಚೇಂಜ್ ಬಹಳ ಹೊರಗಡೆ ಹೋಗ್ತದೆ. ಇದಷ್ಟು ಬಿಟ್ರೆ $7 ಜಾಸ್ತಿ ಮಾಡಿದ್ ಬಿಟ್ರೆ, ಜಾಗತಿಕ ಮಟ್ಟದಲ್ಲಿ ತೈಲ ಬೆಲೆಯನ್ನ ಬೆಲೆಯನ್ನ ನೀವು ನೋಡಿದಾಗ ಇದೆಷ್ಟು ಜಾಸ್ತಿ ಮಾಡಿದ್ ಬಿಟ್ರೆ ಏನೂ ಮಾಡಿಲ್ಲ. ಸೊ ಇದರಲ್ಲಿ 2-3 ಸಂಗತಿನ ಹೇಳ್ತೇನೆ. ಮೊದಲಾದ್ರೆ ತಕ್ಷಣ ಅಂತೂ ಸಮಸ್ಯೆ ಆಗ್ತೈತೆ ವಾರ ಶುರು ಆದ ನಂತರ. ಯಾಕೆ ಭಾರತದಲ್ಲಿ ಯಾಕಾಗಿಲ್ಲ? ಮೋದಿ ಬಂದ ನಂತರ ಒಂದು ರಿಫೈನರಿ ಕೆಪಾಸಿಟಿ ಜಾಸ್ತಿ ಮಾಡಿದ್ವಿ. ಆ ರಿಫೈನರಿಯಲ್ಲಿ ಸ್ವಲ್ಪ ಸ್ಟಾಕ್ ಇದ್ದೇ ಇರ್ತದೆ. ಎರಡನೇದ್ದು, ಸ್ಟ್ರಾಟಜಿಕ್ ರಿಸರ್ವ್ ಅಂತ ಏನ್ ಮಾಡಿದ್ವಿ, ಪೆಟ್ರೋಲಿಯಂ ಸ್ಟ್ರಾಟಜಿಕ್ ರಿಸರ್ವ್. ಅದರಲ್ಲಿ ಇಲ್ಲಿ ಕರ್ನಾಟಕದಲ್ಲಿಯೂ ಸೇರಿದಂತೆ ಒಂದು 3-4 ಕಡೆ ನಮ್ಮ ಭೂಗರ್ಭದಲ್ಲಿ ಕ್ರೂಡ್ ಆಯಿಲ್ ಇಲ್ಲ, ಆದ್ರೆ ನಮ್ಮ ಭೂಗರ್ಭದಲ್ಲಿ ತೆಗೆದು ಟ್ಯಾಂಕ್ಗಳು ಅಲ್ಲಿ ನಾವು ಇವತ್ತು 70 ದಿವಸಕ್ಕಾಗುವಷ್ಟು ಇಟ್ಟಿದ್ದೇವೆ.